ತಾಳಿ ವಿಷಯ ಏನ್ ಮಾಡ್ದೆ? ತಾಳಿಗೆ 2 ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ. ಯಾಕೆ? ಇಬ್ಬರು ಮದುವೆ ಆಯ್ತಾನಂತ ಅವನು. ಅಲ್ಲಲ್ಲ, ಮುಂದಕ್ಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಪೂರ್ವಭಾವಿ ಸಿದ್ಧತೆ. ಓಹೋ, ದುರಾಲೋಚನೆ. ನೀವೇನು ಚಿಂತೆ ಮಾಡಬೇಡಿ, ಚಿನ್ನದ ಬೆಲೆ ಇಳಿದ್ಮೇಲೆ ನೀವು ಮದುವೆ ಮಾಡೋದು. ದಯಮಾಡಿಸ್ಬೋದು. ಇವನಿಗೆ ಲಕ್ವ ಹೊಡಿಯ. ಇದೇನೋ ಇದು ಹುಳಿ ತಿಂದ ಗಿಳಿ ಬರಿ ಕೂತಿದ್ಯಾ? ಆ ಹುಡುಗಿಗೆ ಏನೋ ಕಮ್ಮಿ ಆಗೈತೆ, ಮಾತೊಂದು ಬರಲ್ಲ ಅಷ್ಟೇ. ಅವಳ ಜೊತೆಲಿ 2 ದಿವಸ ಸಂಸಾರ ಮಾಡಿದ್ರೆ ಎಲ್ಲ ಸರೋಗುತ್ತೆ. ನೀನ್ ಟೆಂಟ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡಿಲಿ, ಹೀಗ್ ತೋರ್ಸಿದ್ರೆ ಎಲ್ಲ ಅರ್ಥ ಆಗುತ್ತೆ ಕಣ. ನೀನ್ ಸ್ವಲ್ಪ ಬಾಯಿ ಮುಚ್ಕೋತ್ಯಾ? ಮೊದ್ಲೇ ಮನ್ಸರಿಲ್ಲ, ಇದ್ರಲ್ಲಿ ನಿನ್ ಕಾಟ ಬೇರೆ. ಓ, ಮಹಾರಾಜರ ಮನಸ್ಸರಿಲ್ವೋ? ಮನಸೆ ಓ ಮನಸೆ ಎಂತ ಮನಸೆ, ತಂದಾನಿತಾನೋ ತಾನಿ ತಂದಾನೋ, ತಂದಾನಿತಾನೋ ತಾನಿ ತಂದಾನೋ. ನೀನ್ ಈ ಹಾಡ್ನ ಹಾಡಿ ಹಾಡಿ ನಮ್ಮಪ್ಪ ಕೇಳಾರ ಸಂಕಟಕ್ಕೆ ದೇಶಾಂತರ ಓದೋನು ವಾಪಸ್ ಬರ್ಲೇ ಇಲ್ಲ. ಈಗ ಇವನ್ ಮುಂದೆ ಹಾಡ್ತಿದ್ಯಾ? ಇವನ್ಗಿರೋ ಮೂರ್ಖಾಸಿನ ಮನ್ಸು ಬ್ಯಾಸರಾಗಿ ಯಾವ್ದಾದ್ರು ಮೂಲೆಯಲ್ಲಿ ಬಿಸಾಕಿ ದೇಶಾಂತರ ಹೋದ್ರೆ ಏನ್ ಮಾಡ್ತೀಯಾ? ಯಾಕೋ ಹೋಗ್ಬೇಕು ಮೂದೇವಿ, ನಾನೇ ಹೋಗ್ತೀನಿ. ಹೋಗು ಲೇ, ಅನ್ನ ಬಿಸಿ ಇದ್ದಂಗೆನೆಯ ಸ್ಯಾರೆ ತುಪ್ಪ ಹಾಕೊಂಡು ತುಂಬಾ ತಿನ್ನದ್ ನೋಡು. ಏನ್ ಹುಡುಗ್ರು, ಒಂದ್ ಮಿತ್ಕೆ ಅನ್ನ ಜಾಸ್ತಿ ತಿನ್ಬಿಟ್ರೆ ಒಟ್ಟು ಬರ್ತದೆ ಅಂತವೆ. ಲೇ, ನಿಮ್ಮಪ್ಪನ್ ನೋಡ್ಲಾ, ಒಳ್ಳೆ ಘಟೋದ್ಗಜ ಇದ್ದಂಗಿದ್ದೀನಿ. ಯೋ, ನೀ ಕೇಳ್ದಂಗೆಲ್ಲ ಕೊಡಕ್ ಆಗುದಿಲ್ಲ. ಇರೋ ಬರೋ ದುಡ್ಡೆಲ್ಲ ನಮ್ಮ ಅಣ್ಣನ್ ಖರ್ಚು ಮಾಡ್ಬಿಟ್ರೆ ನನ್ನ ಮದ್ವೆಗೆ ತೀರ್ಪೇನ ಎತ್ತದು. ಇರೋದು 10 ರೂಪಾಯಿ, ಅದ್ ತಗೊಂಡ್ ರೇಟ್ ಹೇಳು ಬೋಸ್. ಡಿಕೆ ಒಳ್ಳೆ ಸವಾಸ. ಅಪ್ಪ ಅಪ್ಪ, ಕಾಗೆ ಮುತ್ಕೆ ಎಲ್ಲಿ ನಮ್ಮಪ್ಪ? ಏಯ್, ದೇವ್ರ ಕೊಣಗಿದಾರ ನೋಡ. ಐ ಬ್ರದರ್ ಅವಾರ್ಡ್ ಕಮಿಂಗ್ ಜಾನಿಂಗ್ ಕವಳ, ಜಸ್ಟ್ ಮಿನಿಟ್. ಅಪ್ಪ ಅಪ್ಪ, ಟಕ ಟಕ ಅಂತ ವಾಲ್ಗದವ್ರು ಅಡ್ವಾನ್ಸ್ ಕೊಟ್ಟು, ಪಟ ಅಂತ ಅಡಿಗೆಯವ್ರಿಗೆ ಅಡ್ವಾನ್ಸ್ ಕೊಟ್ಟು, ಸುಯ್ ಟಪಕಂತ ತರಕಾರಿ ಎತ್ತಿಟ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಒಂದೇ ಒಂದ್ ಎಡಬಟ್ಟು. ಏನು? ಆ ಚತುರ್ದವನು 9,000 ರೂಪಾಯಿ ಬಾಡಿಗೆ ಕೇಳ್ತಾವನೆ. ನೀನೇನು ಎಷ್ಟು ಮಾಡಬೇಡ, ಒಂದು ದಿನ ಟೆಂಟ್ ನ ನಿಲ್ಲಿಸ್ಬಿಟ್ಟು ಅಲ್ಲೇ ಡುಮ್ ಟಕ ಅನ್ಸ್ಬಿಡೋಣ. ಛತ್ರದ ಬಾಡಿಗೆ ಎಷ್ಟು ಅಂದ್ರೆ? 9,000. ಒಂದ್ ದಿವ್ಸಕ್ಕೆ ನಮ್ ಟೆಂಟಿನ ಕಲೆಕ್ಷನ್ 10,500. ತಗದ್ ಕೊಟ್ಟೆ ಅಂದ್ರೆ ಕೋಳಿಗಾದ್ರೂ ತಲೆ ರವಷ್ಟಾದ್ರೂ ಮಿದ್ಲಿರ್ತದೆ. ನಿಂಗ್ ಅದು ಇಲ್ಲ. 9,000 ರೂಪಾಯಿ ಮಕ ನೋಡಿ 1,500 ರೂಪಾಯಿ ನುಕ್ಸಾನ್ ಮಾಡ್ಕೋತೀಯ. ಅದನ್ನೆಲ್ಲ ನಾನು ನೋಡ್ಕೊತೀನಿ. ಅಂದಂಗೆ ತಾಳಿ ವಿಷಯ ಏನ್ ಮಾಡ್ದೆ? ತಾಳಿಗೆ 2 ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ. ಯಾಕೆ? ಇಬ್ಬರು ಮದುವೆ ಆಯ್ತಾನಂತ ಅವನು. ಅಲ್ಲಲ್ಲ, ಮುಂದಕ್ಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಪೂರ್ವಭಾವಿ ಸಿದ್ಧತೆ. ಓಹೋ, ದುರಾಲೋಚನೆ. ನೀವೇನು ಚಿಂತೆ ಮಾಡಬೇಡಿ, ಚಿನ್ನದ ಬೆಲೆ ಇಳಿದ್ಮೇಲೆ ನೀವು ಮದುವೆ ಮಾಡೋದು. ದಯಮಾಡಿಸ್ಬೋದು. ಇವನಿಗೆ ಲಕ್ವ ಹೊಡಿಯ. ಕಂದ, ಊಟ ಮಾಡೋ. ನಾನು ಒಬ್ಬ ಬ್ಯೂಟಿಫುಲ್ ಯಂಗ್ ಬಾಯ್, ವಯಸ್ಸಿಗೆ ಬಂದಿನಿ. ನನಗೂ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ಅವ್ರಿಗೆ. ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಐ ಲೋ ಅಣ್ಣ, ನೀನ್ ಬೇರೆ ಹಾಕ್ಸ್ಕೊಂತೀನಿ. ಲೋ ಅಣ್ಣ, ನೀನ್ ಎಷ್ಟೇ ದೇವದಾಸ್ತರ ಯೋಚನೆ ಮಾಡಿದ್ರು ಅಷ್ಟೇ. ಲವ್ ಕುತ್ಕೆ ಹೂ ಆದ್ರೆ ಓಕೆ, ಆವಾದ್ರೆ ಒಗಾಯಿಸ್ಬಿಡೋದು. ಲವ್ ಪ್ರೀತಿ ಅಂದ್ರೆ ಏನಂತ ಗೊತ್ತೇನ ನಿನಗೆ? ಇಷ್ಟ ದಿನ ಆ ಹುಡುಗಿನ ಪ್ರೀತಿಸಿ ಈಗ ಬೇಡ ಅಂದ್ರೆ ಅವಳ ಗತಿ ಏನು? ನೀನ್ ಬೇಡ ಆದ ತಕ್ಷಣ ಬಾವಿ ಬಿ ಸಾಯಕ್ ಹೋದಲ್ಲ ಆ ಹುಡುಗಿ, ಅವಳ ಗತಿ ಏನು? ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಆ ಹುಡುಗಿ ನನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ, ನನಗೋಸ್ಕರನೇ ಕಾಯ್ತಿರ್ತಾಳೆ. ಸೀತಾ, ನಮ್ಮ ಮನೇಲಿ ಎಲ್ಲರೂ ನಂಗೆ ವಿರೋಧ ಆಗ್ಬಿಟ್ಟಿದ್ದಾರೆ. ಇನ್ನು ಅವ್ರನ್ನೆಲ್ಲ ಒಪ್ಸೋಕೆ ಆಗದಿರೋ ಕೆಲಸ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ನಾಳೆನೆ ನಮ್ಮನೆ ಬಿಟ್ಟು ಬಂದ್ಬಿಡೋಣ ಅಂತಿದ್ದೀನಿ. ನಿಮ್ಮ ಅಪ್ಪ ಅಮ್ಮನ ಕೇಳಿ ಮದುವೆ ಮಾಡ್ಕೋತೀನಿ. ಅದಕ್ಕೆ ಒಪ್ತಿದ್ರೆ? ದೇವಸ್ಥಾನ ಇದ್ದೇ ಇದೆ, ನಾನು ತಾಳಿ ಕಟ್ಟಕ್ಕೆ ರೆಡಿ ಆಗಿದ್ದೀನಿ. ಆದ್ರೆ ನಾನ್ ರೆಡಿ ಇಲ್ಲ. ಯಾಕೆ? ಲಕ್ಷ್ಮಿ ಮೂಗಿ ಆಗಕ್ ಮೊದ್ಲು ನೀವ್ ಈ ಮಾತು ಹೇಳಿದಿದ್ರೆ ನಾನ್ ಖಂಡಿತ ಒಪ್ಕೋತಿದ್ದೆ. ಆದ್ರೆ ಈಗ ನೀವು ಅವಳನ್ನ ಮದ್ವೆ ಆಗೋದೇ ನ್ಯಾಯ. ಅಂದ್ರೆ ನೀನು ಬದಲಾಗ್ಬಿಟ್ಯಾ? ನನ್ನಂತ ಒಂದು ಹುಡುಗಿಗೆ ಮದ್ವೆ ಆಗದೆ ಇದ್ರೆ ಅದು ನಾನ್ ಮಾಡಿದ ಪಾಪದಿಂದ. ಆದ್ರೆ ಆ ಹುಡುಗಿನ ಮದ್ವೆ ಆಗದೆ ಹೋದ್ರೆ ಅದು ನೀವು ಮಾಡಿದ ಪಾಪ. ಮೊದಲು ನೀವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಓಹೋ, ಓದಿರೋ ಹುಡುಗ ಸಿಗ್ದ ಅಂತ ಅವನ್ನೇ ಮದುವೆ ಮಾಡ್ಕೊಳಕ್ ಸಿದ್ಧ ಆಗ್ಬಿಟ್ಯಾ? ಅದೆಲ್ಲ ನನ್ನ ಸ್ವಂತ ವಿಷಯ, ಅದ್ರ ಬಗ್ಗೆ ಮಾತಾಡೋಕೆ ನಾನು ತಯಾರಿಲ್ಲ.